ಪವರ್ ಫಿಟ್ನೆಸ್ ಅಂತ ಹೇಳ್ಬಿಟ್ಟು ಸರಸ್ವತಿ ನಗರದಲ್ಲಿ ಒಂದು ಜಿಮ್ ಇದೆ. ಆ ಜಿಮ್ಮಲ್ಲಿ ಯುವತಿ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಕೊಡ್ತಾನೆ, ಫೋಟೋ ತೆಗಿತಾನೆ ಅಂತ ಹೇಳ್ಬಿಟ್ಟು ಸುದ್ದಿ ಹಬ್ಬಿತ್ತು. ಯಾರೇ ತೊಂದರೆಗೊಳ್ದ ಆದರೆ ಅವ್ರು ಹೋಗ್ಬಿಟ್ಟು ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕು. ಪೊಲೀಸರು ಏನಿದೆ ಕ್ರಮ ತಗೊಳ್ತಾರೆ. ಇವರು ಸತೀಶ್ ಪೂಜಾರಿ ಹಾಗೂ ಮಣಿಕಂಠ ಅನ್ನೋರು. ಸತೀಶ್ ಪೂಜಾರಿ ಬೈಂದೂರಿನವನು, ಸೌತ್ ಕೆನರಾ ಬೈಂದೂರಿನವನು. ಇನ್ನು ಮಣಿಕಂಠನು ತಮಿಳನ್ಸವನು, ಇಲ್ಲಿ ಬಂದು ನೆಲೆಸ್ಕೊಂಡಿದ್ದಾನೆ. ಇವರಿಬ್ಬರು ಹೋಗ್ಬಿಟ್ಟು ಹುಡುಗರೆಲ್ಲ ಸೇರಿಸ್ಕೊಂಡು ಹೋಗ್ಬಿಟ್ಟು ಗಲಾಟೆ ಮಾಡಿ ಹೊಡೆಯೋದು ಪಡೆಯೋದು ಮಾಡಿದ್ದಾರೆ. ಆ ಬೋರ್ಡೆಲ್ಲ ಕಿತ್ತಾಕಿ ಹೊಡೆಯೋದು ಪಡೆಯೋದು ಮಾಡಿದ್ರು. ರಿಯಾಲಿಟಿ ಏನು ನಡೀತು ಅಲ್ಲಿ ಅವ್ರಿಗೆ ಗೊತ್ತಿಲ್ಲ. ಬೆಳಗ್ಗೆ 9:00 ಮಣಿಕಂಠನ ಶಿಷ್ಯ ಚೋಟು ಅನ್ನೋನು ಫೋನ್ ಮಾಡ್ತಾನೆ. ಯಾರಿಗೆ? ಇಸ್ಮಾಯಿಲಿಗೆ ಫೋನ್ ಮಾಡ್ತಾನೆ. ನಮ್ಮ ಗುರು ನಿನಗೆ ಕರಿತಿದ್ದಾರೆ, ನೀನು ಮಾತಾಡೋಕ್ಕೆ ಬಾರಪ್ಪ ನೀನು ಅಂತ ಹೇಳ್ಬಿಟ್ಟು. ಇಸ್ಮಾಯಿಲ್ ಅದಕ್ಕೆ ಉತ್ತರ ಕೊಡ್ತಾನೆ, ನನಗೂ ಅದಕ್ಕೆ ಸಂಬಂಧ ಇಲ್ಲ, ಅವ್ರು ಯಾರು ನನಗೆ ಪರಿಚಯನೇ ಇಲ್ಲ, ನಾನೇನು ಬರಲಿ ಅಂತಾನೆ. ಅದು ಅಷ್ಟು ಹೇಳಿದ್ದಕ್ಕೆ ಮತ್ತು ನಿನಗೆ ಗತಿ ಕಾಣಿಸ್ತಾರೆ, ನೀನು ಬರ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಅಷ್ಟರಲ್ಲಿ ಏನಾಯಿತೋ ಗೊತ್ತಿಲ್ಲ, 11 ಗಂಟೆಗೆ ಪೊಲೀಸರು ಮನೆಗೆ ಬರ್ತಾರೆ. ಮನೆಗೆ ಬಂದು ಇಸ್ಮಾಯಿಲ್ ವಿಚಾರಣೆ ಮಾಡಬೇಕು ಅಂತ ಕರ್ಕೊಂಡೋಗ್ತಾರೆ. ಅವರು ಏನೇನು ಮಾಡಿದ್ರು ಅದೆಲ್ಲ ಡೀಟೇಲ್ ಮುಂದೆ ಇವ್ರು ಹೇಳ್ತಾರೆ, ಇವ್ರ ತಾಯಿ ಹೇಳ್ತಾರೆ. ನಾನು ಇಷ್ಟೇ ಹೇಳೋದು, ದಾವಣಗೆರೆ ಶಾಂತಿಯುತವಾಗಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ದಲಿತರು ಎಲ್ಲರೂ ಅಣ್ಣ ತಮ್ಮಂದ್ರಂಗೆ ಬಾಳ್ತಾ ಇದ್ದೀವಿ. ಈ ಸತೀಶ್ ಪೂಜಾರಿ, ಮಣಿಕಂಠ ಪದೇ ಬಂದು ಯಾಕೆ ಗಲಾಟೆ ಮಾಡಿಸ್ತಾರೆ? ಯಾಕೆ ವಿಷ ಬೀಜ ಬೆತ್ತುತ್ತಾರೆ? ಇವರು ನೆಮ್ಮದಿ ಯಾಕೆ ಹಾಳು ಮಾಡ್ತಾರೆ? ಇವ್ರ ಮೇಲೆ ಯಾಕೆ ಪೊಲೀಸ್ ಕ್ರಮ ತಗೊಳ್ತಾ ಇಲ್ಲ? ಇವರು ಮಣಿಕಂಠನ ಹತ್ರ 1 ಕೋಟಿ ರೂಪಾಯಿ ಕಾರಿದೆ. 1 ಕೋಟಿ ಕಾರಲ್ಲಿ ಓಡಾಡ್ತಾ ಇದ್ದಾನೆ. 3 ಕೋಟಿ ರೂಪಾಯಿ ಮನೆ ಇದೆ. ಎಲ್ಲಿಂದ ಬಂತು? ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಗೊತ್ತಿಲ್ವಾ? ಆದಾಯ ತೆರಿಗೆ ಅವ್ರಿಗೆ ಗೊತ್ತಿಲ್ವಾ? ಬೇರೆ ಸಣ್ಣ ಪುಟ್ಟವ್ರಿಗೆಲ್ಲ ಹೋಗ್ಬಿಟ್ಟು ರೈಡ್ ಮಾಡ್ತಾರೆ, ಇವನ ಮೇಲೆ ರೈಡ್ ಮಾಡಬಾರ್ದಾ? ಪ್ರತಿ ವಿಷಯದಲ್ಲೂ ಹುಡುಗರಿಗೆ ಸೇರಿಸ್ಕೊಳ್ಳೋದು, ಗಲಾಟೆ ಮಾಡೋದು, ಇದೇ ಕೆಲಸ ಇವನು. ಲೀಗ್ ಪರಿಷತ್ ಸುಬಾನ್ ಖಾನ್ ಅವರು. ಮಿಸ್ಟರ್ ಸುಬಾನ್ ಖಾನ್ ಅವರೇ, ನೀವು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರಿ. ಪ್ರೆಸ್ ಮೀಟ್ ಮಾಡಿ ಮಣಿ ಸರ್ಕಾರ ಹತ್ರ 3 ಕೋಟಿ ಮನೆ ಇದೆ, 1 ಕೋಟಿ ಕಾರಲ್ಲಿ ಓಡಾಡ್ತಾರಂತೇಳಿ ನಾನು ಸಾಕಷ್ಟು ಲೋಕಾಯುಕ್ತ ಕೇಸ್ಗಳು ಪ್ರಕರಣ ದಾಖಲಿಸಿದ್ದೀನಿ. 700-800 ಕೇಸ್. ಕಾನೂನು ಅರಿವಿದೆ. 3 ಕೋಟಿ ಎಲ್ಲ ನಾನು ಇರೋ ಮನೆ 6 ಕೋಟಿ ಬಾಳೋದು, 4 ಮನೆ ಇದೆ, 4 ಬೆನ್ಸ್ ಕಾರ್ ಇದೆ ನನ್ನ ಹೆಸರಲ್ಲಿ. ನಮ್ಮಪ್ಪ ITಯಲ್ಲಿಲ್ಲ, ಮಗನೇ ದುಡ್ಡು ಕಟ್ಟಬೇಡ ಅನ್ನೋದಕ್ಕೆ. ಆಮೇಲೆ ಟ್ಯಾಕ್ಸ್ ಪೇಯರ್, ರಿಯಲ್ ರಿಟೇಲರ್ ಆಗಿದ್ದೀನಿ ನಾನು. ರಿಯಲ್ ಎಸ್ಟೇಟ್ ಜೊತೆ ರಿಯಲ್ ರಿಟೇಲರ್ ಆಗಿ ನಾನು ನಡೆಸ್ತಾ ಇದ್ದೀನಿ. ಆಮೇಲೆ ಬಿಸ್ನೆಸ್ ಮ್ಯಾನ್. ವೈಯಕ್ತಿಕ ಬಿಡಿ, ಅದು ವೈಯಕ್ತಿಕ ಮಾತಾಡೋದು. ತಮಿಳಿಗ ಬೈದೂರು ಏನು ಬಾಂಗ್ಲಾದೇಶದಲ್ಲಿಲ್ಲ, ತಮಿಳು ಏನು ಅಫ್ಘಾನಿಸ್ತಾನದಲ್ಲಿಲ್ಲ. ಇವತ್ತು ಉಪ ಪ್ರಧಾನಿ ರಾಧಾಕೃಷ್ಣ ತಮಿಳು, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಮಿಳು, ವಿದೇಶಾಂಗ ಸಚಿವ ಜೈಶಂಕರ್ ತಮಿಳು. ಜಾತಿ ವೈಯಕ್ತಿಕ ವಿಚಾರ ಇಲ್ಲಿ ಬೇಡ. ನೀವು ಮುಸ್ಲಿಂ ಲೀಗ್ ಪರಿಷತ್ನವರಾಗಿ ಹಿಂದೆ ಒಬ್ಬ ಪಕ್ಕದ ಮನೆ ಮುಸ್ಲಿಂ ಹುಡುಗಿ ಡ್ರಾಪ್ ಮಾಡೋಕ್ಕೆ ಬೈಕಲ್ಲಿ ಹೋದಾಗ ಮೆಹಕ್ ಶಾದಿ ಮಹಲಿ ತಗೊಂಡು 50 ಜನ ಹೊಡೆದು ಸತ್ತೋದಂಥ ಬಾಡಿ ವಿದ್ಯಾನಗರ ಲಿಮಿಟ್ಸ್ ಎಲ್ಲ ಹಾಕಿ 307 ಅಟ್ರಾಸಿಟಿ ಕೇಸ್ ಆಯ್ತಲ್ಲ, ನೀವೇನು ಕ್ರಮ ತಗೊಂಡ್ರಿ? ಶಿವಪ್ಪ ಸರ್ಕಲ್ನಲ್ಲಿ FIR ಆಯ್ತಲ್ಲ ಜಿಮ್ಮಲ್ಲಿ, ಇದೇ ಥರನೇ ಒಬ್ಬ ಹಿಂದೂ ಹೆಣ್ಮಕ್ಳಿಗೆ ನೀವೇನು ಕ್ರಮ ತಗೊಂಡ್ರಿ? ನೆನ್ನೆ ಆಯ್ತಲ್ಲ, ನೀವೇನು ಕ್ರಮ ತಗೊಂಡ್ರಿ? ಏನು ನಿಮ್ಮ ಸಮಾಜಕ್ಕೆ ಏನು ಡೈರೆಕ್ಷನ್ ಕೊಟ್ಟಿದ್ದೀರಿ? ನಾವು ಇಲ್ಲೇ ಇರೋದು, ಇಲ್ಲೇ ವಾಸಿಸೋದು, ಇಲ್ಲೇ ನೀರು ಕುಡಿಯೋದು, ಇಲ್ಲೇ ಊಟ ಮಾಡೋದು, ಸೌಹಾರ್ದತೆ, ಅಣ್ಣ ತಮ್ಮ ಇದ್ದಂಗೆ ಇದೀರಿ. ನೀವು ಇಂಥವೆಲ್ಲ ಹಲ್ಕ ಕೆಲಸಗಳು ಮಾಡಬೇಡ್ರಿ. ಇನ್ಮೇಲೆ ಹಿಂದೂ ಹೆಣ್ಮಕ್ಳು ಈ ಥರ ಕೆಟ್ಟ ಭಾವನೆಯಲ್ಲಿ ನೋಡಬೇಡ್ರಿ ಅಂತ ನೀವೇನಾರ ಒಂದು ಮೀಟಿಂಗ್ ಕರೆದು ಮಾಡಿದ್ದೀರಾ? ಹಿನ್ನೆಲೆಯಲ್ಲಿ ಮಣಿ ಸರ್ಕಾರ ಅವರು ತಮಿಳುನಾಡಿನಿಂದ ಬಂದರು, ಸತೀಶ್ ಪೂಜಾರಿ ಅವರು ಬೈಂದೂರಿಂದ ಬಂದರು ಅಂತ ಹೇಳಿದರು. ಭಾಳ ಒಳ್ಳೆಯ ಸಂದೇಶ. ಯಾಕಂದರೆ ನನ್ನ ಊರು ಯಾವುದು ಅನ್ನೋದು ನಿನಗೆ ಸರಿಯಾಗಿ ಗೊತ್ತಿಲ್ಲ ಅನ್ನೋದು ನನಗೆ ಭಾಳ ಚೆನ್ನಾಗಿ ಗೊತ್ತಾಯಿತು. ಇವತ್ತು ಹೇಳತಕ್ಕಂತಹ ಸುಬಾನ್ ಖಾನು ಅವನ ಸಂಘಟನೆ ಹೆಸರಲ್ಲಿ ನೀವು ನೋಡಿರ್ಬೋದು, ವಿಶ್ವ ಮುಸ್ಲಿಂ ಪರಿಷತ್ ಅಂತೆ. ಮುಸಲ್ಮಾನರು ಇಡೀ ವಿಶ್ವದಲ್ಲಿ ಎಲ್ಲಿ ಬೇಕಾದರೂ ಇರಬಹುದು, ಹಿಂದೂಗಳು ಮಾತ್ರ ಆ ಊರವರು ಆ ಊರಲ್ಲೇ ಇರಬೇಕು ಇವನಿಗೆ. ಎರಡನೇದಾಗಿ ಎಲ್ಲಿ ಬೇಕಲ್ಲಿ ಕಾಲು ಕೆರ್ಕೊಂಡು ಬಂದು ಜಗಳ ಮಾಡ್ತಾರೆ ಅಂತ ಹೇಳ್ದ.
ನಾವು ನಮ್ಮ ಮುಗ್ಧ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಆದಾಗ ಬೀದಿಯಲ್ಲಿ ನಿಂತು ಹೋರಾಟವನ್ನು ಮಾಡಿದ್ವಿ ವಿನಃ ಅವನು ಜಮ್ಮು ಒಳಗೆ ಕಾಲಿಡಲಿಲ್ಲ. ಆದರೆ ಸುಬಾನ್ ಖಾನ್ ನಿತ್ಯ ಜೀವನಕ್ಕೆ ತನ್ನ ಉದರ ಪೋಷಣೆಗೆ ಏನು ಮಾಡ್ತಾನೆ ಕೇಳಿದರೆ, ನೀವೆಲ್ಲ ಇಲ್ಲಿ ಕುಳಿತಿದ್ದೀರಿ ಪತ್ರಿಕಾ ಮಾಧ್ಯಮದವರು, ವಜ್ರವಾಣಿ ಅನ್ನುವ ಪೇಪರಿನ ಹೆಸರನ್ನು ಇಟ್ಕೊಂಡು ಸೊಸೈಟಿಯಲ್ಲಿ ಹೋಗಿ ಮಾಮೂಲನ್ನು ವಸೂಲಿ ಮಾಡ್ತಕ್ಕಂಥದ್ದು. ಯಾರಾದರೂ ಬಿಲ್ಡಿಂಗನ್ನು ಬಡವರು ಕಟ್ತಾ ಇದ್ರು ಅಂತಂದರೆ ನಗರ ಪಾಲಿಕೆಯಲ್ಲಿ ಆವಾಗ G+ ಅಷ್ಟೇ ಪರ್ಮಿಷನ್ ಕೊಡ್ತಾ ಇದ್ರು. ಅವರು 2 ಬಿಟ್ಟು 3ನೇ ಅಂತಸ್ತು ಕಟ್ಟಿದ್ರೆ ಅದರಲ್ಲಿ RT ಅಡಿಯಲ್ಲಿ ಹಾಕಿ ವಂತಿಕೆಯನ್ನು ವಸೂಲಿ ಮಾಡಿ ಇವನ ಹೆಂಡತಿಯ ಮಕ್ಕಳ ಹೊಟ್ಟೆಗೆ ಅನ್ನವನ್ನು ಹಾಕ್ತಕ್ಕಂಥ ನೀಚ ಹಂದಿಯ ಸಗಣಿ ತಿನ್ನುವ ಬುದ್ಧಿಯ ವಸ್ತು ಯಾರು ಕೇಳಿದರೆ ಸುಬಾನ್ ಖಾನ್. ಆದರೆ ನಾನು ಎಲ್ಲಿ ಬೇಕಾದರೂ ಬಹಿರಂಗವಾಗಿ ಬರೋದಕ್ಕೆ ರೆಡಿ ಇದ್ದೀನಿ. ನಾಳೆನೇ ಸುಬಾನ್ ಖಾನ್ ಶಾಮಿಯಾನ ಹಾಕಿ ಎಲ್ಲಾದರೂ ಕರೀಲಿ, ನಾನು ನನ್ನ ತಂದೆ ಹೆಸರನ್ನು ಹೇಳಿಯೇ ಜೀವನ ಮಾಡ್ತೀನಿ, ಯಾರಲ್ಲೂ ಒಂದು ಹಾಫ್ ಟೀಯೂ ಸಹ ಎಲ್ಲಿಯೂ ಕುಡ್ದಿಲ್ಲ ಅನ್ನೋದಕ್ಕೆ ಬಹಿರಂಗ ಚರ್ಚೆಗೆ ನಾನು ಬರೋದಕ್ಕೆ ರೆಡಿ ಇದ್ದೀನಿ. ಆದರೆ ಸುಬಾನ್ ಖಾನ್ ಕಟ್ಟಿರ್ತಕ್ಕಂಥ ಮನೆ ಏನಿದೆ, ಆ ಮನೆ ನಗರ ಪಾಲಿಕೆಯ ಕಾನೂನಿನ ವಿರುದ್ಧವಾಗಿ, ಇವತ್ತು ಹೇಳ್ತಾನೆ ಅಂಬೇಡ್ಕರ್ ಕಾನೂನಿನ ಬಗ್ಗೆ ಭಾಳ ಮಾತಾಡ್ತಕ್ಕಂಥ ಸುಬಾನ್ ಖಾನ್, ಅವನ ಮನೆ ಕಟ್ಟುವಾಗ ಎಷ್ಟು ಕಾನೂನು ವಿರೋಧವಾಗಿ ಕಟ್ಟಿದ್ದಾನೆ. ಎರಡನೇದಾಗಿ ಆ ಮನೆ ಖರೀದಿಯನ್ನು ಯಾರ ಹತ್ರ ಮಾಡ್ತಾನೆ ಕೇಳಿದರೆ, ಒಬ್ಬ ರಂಗ ಅನ್ನುವ ಅಪ್ರಾಪ್ತ ವಯಸ್ಕಿನ ಹುಡುಗನ ಹತ್ತಿರ ಇವನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾನೆ. ನಮಗೆಲ್ರಿಗೂ ಗೊತ್ತಿದೆ, ಕಾನೂನಿನಲ್ಲಿ ಅಪ್ರಾಪ್ತ ವಯಸ್ಕನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವಸ್ತುವನ್ನು ಪರಭಾರೆ ಮಾಡಬಾರ್ದು ಅಂತಿದೆ.